ಅವ್ರಿಗೂ ಸಂಸ್ಕಾರ ಇರಲಾರದವರಿಗೂ ಬಹಳ ವ್ಯತ್ಯಾಸ ಇರ್ತದೆ. ಸಂಸ್ಕಾರ ಇದ್ದವರ ಬದುಕು ಹೇಗಿರ್ತದೆ, ಸಂಸ್ಕಾರ ಇರದವರ ಬದುಕು ಹೇಗಿರ್ತದೆ. ಭಗವಂತ ಏನು ಜಗತ್ನಾಗ ಪ್ರಾಣಿಗಳನ್ನು, ಜೀವಿಗಳನ್ನು, ಮನುಷ್ಯರನ್ನು ಸೃಷ್ಟಿ ಮಾಡ್ಯಾನಲ್ಲ, ಇವಕ್ಕೆಲ್ಲವಕ್ಕೂ ಕೂಡ ಒಂದು ಸಂಸ್ಕಾರವನ್ನು ಕೊಟ್ಟಾನ. ನಿನ್ನೆ ನೀವು ಕೇಳಿದ್ರಿ, ಮನುಷ್ಯನ ಆಯಸ್ಸು ಯಾವ ಥರ ಭಗವಂತನಿಂದ ನಾವು ತಗೊಂಡು ಬಂದೀವಿ. ಕತ್ತೆಯಾಗಿ, ಕುದುರೆಯಾಗಿ, ನಾಯಿಯಾಗಿ, ಗೂಗಿಯಾಗಿ, ಏನೇನೋ ಅನೇಕ ರೀತಿ ಒಳಗೆ ಬದುಕಿ ಹೊಂಟಿವಿ ನಾವು. ಈ ಮನುಷ್ಯನಿಗೆ ಯಾವ ಕಾರಣಕ್ಕಾಗಿ ಸಂಸ್ಕಾರ ಬೇಕು ಅಂದರೆ, ಸರಿಯಾಗಿ ಬದುಕಬೇಕು, ಯಾವತ್ತೂ ಕೂಡ ಅವಮಾನ ಆಗಬಾರ್ದು, ಯಾವತ್ತೂ ಕೂಡ ಯಾರ ಮುಂದೆ ತಲೆ ತಗ್ಗಿಸಬಾರ್ದು, ಯಾವತ್ತೂ ಕೂಡ ಜೀವನದ ಒಂದು ಕಪ್ಪು ಚುಕ್ಕೆ ಬರಬಾರ್ದು ಆಗಿತ್ತಂದರೆ ಸಂಸ್ಕಾರ ಭಾಳ ಅವಶ್ಯಕತೆ ಐತಿ. ನಾವೆಲ್ಲರೂ ತಲೆ ತಗ್ಗಿಸಿವಿ ಅಂದರೆ ಅಲ್ಲಿ ನಮಗೆ ಸಂಸ್ಕಾರದ ಕೊರತೆ ಐತೆ ಅಂತ ತಿಳ್ಕೋಬೇಕು. ಎಲ್ಲಾದರೂ ನಮಗಲ್ಲಿ ಕಪ್ಪು ಚುಕ್ಕೆಗಳು ಬರಾಕತ್ತವಂದ್ರೆ ನಾವು ಸ್ವಲ್ಪ ಸಂಸ್ಕಾರವನ್ನು ಬಿಡಾಕತ್ತೀವಂತ ತಿಳ್ಕೋಬೇಕು. ನಾವು ಒಂದು ರೀತಿಯ ಸಂಸ್ಕಾರವನ್ನು ಕಲಿಯಲೇಬೇಕು. ಈ ಮನುಷ್ಯರು ಹೋಗಲಿ, ಮನುಷ್ಯರಿಗೆ ಸಂಸ್ಕಾರ ಇಲ್ಲ ಅನ್ನೋದಕ್ಕಿಂತ ಮೊದಲು ಈ ಜಗತ್ತಿನ ಭೂಮಿ ಮೇಲಿರುವಂಥ ಪ್ರಾಣಿಗಳಿಗೂ ಕೂಡ ಕೆಲವು ಸಂಸ್ಕಾರ ಐತಿ. ನಿಮ್ಮ ಮನ್ಯಾಗ ನಾಯಿ ಅದಾವಲ್ಲ, ಅದಾವ ಇಲ್ಲ? ನಿಮ್ಮೂರ ಫೇಮಸ್ ಐತಲ್ಲ ಮುದೋಳ ನಾಯಿ ಅಂತೆ. ಅವು ನಾಯಿಗಳಿಗೂ ಕೂಡ ಸಂಸ್ಕಾರ ಕೊಟ್ಟಿರಿ ನೀವು. ಯಾರೋ ಮನುಷ್ಯರು. ಆ ನಾಯಿಗೆ ಯಾವ ಸಂಸ್ಕಾರವನ್ನು ಕೊಡ್ತೀರಂದ್ರೆ ಅದರ ಧರ್ಮ ಏನದ ಅದನ್ನು ಮಾಡಬೇಕು. ನಾಯಿಯ ಕರ್ತವ್ಯ ಏನದ, ನಾಯಿಯ ಧರ್ಮ ಏನದ ಅದನ್ನು ಮಾಡಬೇಕದು. ಆ ನಾಯಿಯನ್ನು ಏನು ಮಾಡ್ತಾರೆ ಅಂದರೆ, ರೈತರಾಗಲಿ ಯಾರಾದರೂ ಸಾಕಿದವರಾಗಲಿ, ಅದು ಸಣ್ಣದಿದ್ದಾಗ ಆ ನಾಯಿಯನ್ನು ಏನು ಮಾಡ್ತಾರೆ ಅಂದ್ರೆ ಮನೆಯ ವಸ್ತಿಲೊಳಗಿಟ್ಟು ಸಾಕ್ತಾರೆ, ಹೌದಲ್ಲ? ಅದು ಸಣ್ಣದಿದ್ದಾಗ ಅದಕ್ಕೆ ಸರಿಯಾಗಿ ಬೊಗಳಲಿಕ್ಕೆ ಬರಲಾರ್ದಾಗ, ಅದು ಸರಿಯಾಗಿ ಓಡಲಿಕ್ಕೆ ಬರಲಾರ್ದಾಗ, ಅದು ಏನೂ ಸರಿಯಾಗಿ ದಷ್ಟಪುಷ್ಟ ಬೆಳಿಲಾರದ ಸಮಯದೊಳಗೆ ಸಣ್ಣದಿದ್ದಂಥ ನಾಯಿ ಮರಿಗೆ ಏನು ಮಾಡ್ತಾರೆ ಅಂದರೆ ಅದನ್ನು ಮನೆಯ ವಸ್ತಿಲೊಳಗಿಟ್ಟು ಸಾಕ್ತಾರೆ. ಅದು ಯಾವಾಗ ಮನೆ ವಸ್ತಿಲೊಳಗಿಟ್ಟು ಅದನ್ನು ಒಂದಿಷ್ಟು ಬೆಳೆಯೋತನ, ಒಂದಿಷ್ಟು ಮನೆಗೆ ಗೊತ್ತಾಗೋತನ, ಒಂದಿಷ್ಟು ಯಜಮಾನ ಯಾರು ಅಂತ ತಿಳಿಯೋತನ, ಒಂದಿಷ್ಟು ಅದರ ಮನೆ ಯಾವುದು ಅಂತ ಗೊತ್ತಾಗೋವರೆಗೂ ಕೂಡ ಅದನ್ನು ಏನು ಮಾಡ್ತಾನೆ, ಮನೆಯೊಳಗೆ ಸಾಕಿದ ಯಜಮಾನ ವಸ್ತಿಲೊಳಗೆ ಇಟ್ಕೊಂಡು ಸಾಕ್ತಾನೆ, ಹೊರಗಡೆ ಬಿಡಲ್ಲ. ಅದನ್ನು ಯಾವುದಾದ್ರೂ ಬೇರೆ ನಾಯಿ ಬಂದು ಕಸ್ತದ ಅಥವಾ ಯಾವುದಾದ್ರೂ ಪ್ರಾಣಿ ಅದರ ಮೇಲೆ ದಾಳಿ ಮಾಡ್ತದೆ ಅಂತೇಳಿ ಅದನ್ನು ಒಳಗಡೆ ಇಟ್ಕೊಂಡು ಸಾಕ್ತಾನೆ. ಯಾವ್ದನ್ನ ಮತ್ತು ನೀವು ಹೋಗಿ ರತ್ತಾಗ ನಾಯಿನಿಟ್ಕೊಂಡು ಸಾಕ್ತಾನ. ಅದಾದ ಮೇಲೆ ನಾಯಿ ಬೆಳೀತು, ನಾಯಿ ದೊಡ್ಡದಾಯಿತು, ನಾಯಿ ಬಲಿಷ್ಠ ಆಯಿತು, ಯಜಮಾನನ್ನ ಕಂಡಿಡಿಯಕತ್ತು, ಮನೆಯವರನ್ನು ಗುರುತಿಸಕತ್ತು, ಹೊರಗಡೆ ಬಂದಂಥ ಪ್ರಾಣಿಗಳಿಗೆ ಬೊಗಳಕತ್ತು. ಎಲ್ಲವನ್ನ ಮಾಡೋದು ಯಾವಾಗ ಕಲಿತು ನಾಯಿ, ಅವಾಗ ಮನೆ ಯಜಮಾನ ಏನು ಮಾಡ್ತಾನಂದರೆ ಅದನ್ನು ಮನೆ ಒಳಗೆ ಇಟ್ಕೊಳ್ಳಲ್ಲ, ಮನೆ ಒಸ್ಲಿಲ್ಲ, ಹೊರಗೆ ಬಿಡ್ತಾನೆ. ಅದನ್ನು ನೀ ಬೆಳೆದಿ, ನಿನ್ನ ಕರ್ತವ್ಯ ಐತಿ, ನಿನ್ನ ಧರ್ಮ ಐತಿ, ನೀ ಕೆಲಸ ಮಾಡಬೇಕು. ಏನ ಮನೆಯನ್ನು ಕಾಯಬೇಕು. ಯಾವಾಗ ಮನೆಯನ್ನು ಕಾಯಬೇಕು, ಯಾವಾಗ ನೀ ಮನೆಯನ್ನು ರಕ್ಷಣೆ ಮಾಡಬೇಕು ಅನ್ನೋದು ನಾಯಿಗೆ ಗೊತ್ತಾಗ್ತದೆ. ಅವಾಗ ಏನು ಮಾಡ್ತಾನೆ ಯಜಮಾನ, ಅದನ್ನು ಒಳಗಡೆ ಕರ್ಕೊಳ್ಳಲ್ಲ, ಹೊರಗಡೆ ಬಿಡ್ತಾನ. ಅದನ್ನು ನಾಯಿ ಎಷ್ಟೋ ಸಲ ಹೊರಗಡೆ ಬಿಟ್ಟರು ಕೂಡ ಅದು ಚಾಳಿ ಬಿಡಲ್ಲ. ಅದು ಕಲಿತು ಬಿಟ್ಟತೇನ, ನನ್ನ ಜಾಗ ಒಳಗಡೆ ಮಲಗಬೇಕು, ನಾ ಒಳಗ ಹೋಗಬೇಕು. ಅವ ಯಜಮಾನ ಎಷ್ಟು ಸಲ ನಾಯಿಯನ್ನು ಹೊರಗೆ ಹಾಕಿದ್ರು ಕೂಡ ಅದು ವಾಪಸ್ ಒಳಗಡೆನೆ ಹೋಗ್ತದ. ಅವಾಗ ನೋಡ್ತಾನೆ ಯಜಮಾನ, ಇದಕ್ಕೆ ಹಿಂಗೆ ಬುದ್ಧಿ ಕಲಿಸಿದ್ರೆ ನಡೆಯಲ್ಲ,
ಇದಕ್ಕೇನು ಮಾಡ್ತಾನಂದ್ರೆ ರೈತಾಪಿ ಜನ ಏನು ಮಾಡ್ತಾರೆ ಅಂದ್ರೆ ರೈತರು ಹೆಗಲ ಮೇಲೆ ಬಾರ್ಕೋಲ್ ಹಾಕ್ಕೊಂಡಿರ್ತಾರೆ. ಏನು ಮಾಡ್ತಾರೆ ಅದಕ್ಕೊಂದು ಹೇಟು ಬಿಡ್ತಾರೆ. ಯಾವಾಗ ಮನೆ ಒಳಗೆ ಬಂದಾಗ ಒಂದು ಏಟು ಬಿಡ್ತಾರೆ, ಅದು ಓಡಕತ್ತ ಹೊರಾಗ. ಮನೆ ವಸ್ತಿಲ್ಲಿ ದಾಟಿದ ಕೂಡಲೇ ಹೊಡೆದು ಬಿಡ್ತಾನ. ಯಾವಾಗ ಮನೆ ವಸ್ತಿಲ್ಲಿ ದಾಟಿದ ಕೂಡಲೇ ನಾಯಿಯನ್ನು ಹೊಡೆಯೋದು ಬಿಡ್ತಾನೆ. ನಾಯಿಗೆ ತಿಳಿತದ, ಇನ್ನು ಒಳಗೆ ಹೋದ್ರೆ ಒದಿತಾರೆ ನನ್ನ ಮಗ, ನಾ ಇಲ್ಲೇ ಇರಬೇಕು. ನಾ ಇಲ್ಲೇ ಮಲಗಿದ್ರೆ ಸುಮ್ಮನೆ ಇರ್ತದ, ಒಳಗಡೆ ಮಲಗಿದ್ರೆ ಒದಿತಾರೆ ನನ್ನ. ನಾ ಇನ್ನು ಮನೆ ಕಾಯಬೇಕು, ಯಾರು ಇಲ್ಲದಾಗ ಮನೆಯನ್ನು ಕಾಯಬೇಕು, ರಕ್ಷಣೆ ಮಾಡಬೇಕು ಅಂತ ಅದಕ್ಕೆ ಸಂಸ್ಕಾರವನ್ನು ಕೊಡ್ತಾನೆ. ಯಾರು? ನಾಯಿಯನ್ನು ಸಾಕಿದ ಮಾಲೀಕ. ಅದರ ರೀತಿ ಅದೇ ನಾಯಿ ತನ್ನ ಸಂಸ್ಕಾರವನ್ನು ತನ್ನ ಧರ್ಮವನ್ನು ಪಾಲನೆ ಮಾಡ್ತದೆ. ಯಾವುದು? ನಾಯಿ. ಮತ್ತೊಂದು ನೋಡ್ರಿ ನೀವು, ಈ ಮನೆಯೊಳಗೆ ಎತ್ತುಗಳದಾವ ಇಲ್ಲ? ಈಗಂತ ಇಲ್ಲ ಬಿಡ್ರಿ, ಟ್ರ್ಯಾಕ್ಟರ್ ಅದಾವ ಎಲ್ಲವು. ಹಳಿ ಮಂದಿ ನೋಡಿರ ಇಲ್ಲ ಎತ್ತುಗಳನ್ನ? ಹ್ಞೂ ನಾವು ಇಲ್ಲನ್ರಿ, ಹಾರಿ ಅಂತೀರಿ ಅನ್ರಿ. ಆ ಎತ್ತುಗಳು ಏನು ಮಾಡ್ತಾವಂದ್ರೆ, ನೀವು ಆ ಗ್ವಾದ್ಲಿ ಅಂತೀರಿ, ಏನಂತೀರಿ? ದನದ ಮನೆ ಅಂತೀರಿ. ಆ ದನದ ಮನೆಯನ್ನು ಕಟ್ಟಿರ್ತೀರಲ್ಲ, ಅಲ್ಲಿ ಹಗ್ಗ ಬಿಚ್ಚಿದ್ರಿ ಅಂದ್ರೆ ಅವು ಸೀದಾ ಹೋಗಿ ಎಲ್ಲಿ ನಿಲ್ಲುತ್ತಾವಂದ್ರೆ ತನ್ನ ಎತ್ತಿನ ಚಕಡಿ ಹತ್ರ ಹೋಗಿ ನಿಲ್ತಾವು. ಎತ್ತಿನ ಗಾಡಿ ಹತ್ರ ಅಲ್ಲಿ 1000 ಗಾಡಿಗಳು ನಿಲ್ಲಿ ಅವು ಅದನ್ನು ಹುಡ್ಕೊಂಡೋಗಿ ತನ್ನ ಎತ್ತಿನ ಗಾಡಿ ಯಾವುದು, ತಾನು ಹೊತ್ಕೊಳ್ಬೇಕಾಗಿದ್ದು ಯಾವುದಂತ ಗುರುತು ಹಿಡಿದು ಕಂಡು ಹಿಡಿದು ಅಲ್ಲಿ ಹೋಗಿ ನಿಲ್ಲುತ್ತಾವ. ಇನ್ನೂ ಎಷ್ಟೋ ಭಾಳ ಸೂಕ್ಷ್ಮ ಇರುವಂಥ ದನಗಳೇನು ಮಾಡ್ತಾವಂದ್ರೆ ತಾವೇ ಗೋಣ ಹಾಕಿ ಎತ್ಕೊಂತಾವ. ಮತ್ತೆ ಅವ ಯಜಮಾನ ಏನಾರು ಎತ್ತುಗಳನ್ನು ತೊಗೊಂಡು ಹೊಂಟ ಅಂದ್ರೆ ಅವು ಎಲ್ಲ ರೈತರು ಏನು ಮಾಡ್ತಿದ್ರು ಅಂದ್ರೆ ಹೊಲಕ್ಕೆ ಹೋಗ್ಬೇಕಾದ್ರೆ ಊರು ಹೊರಗಡೆ ಊರ ಮಧ್ಯದೊಳಗೆ ಒಂದು ಹೋಟೆಲ್ ಇರ್ತಿತ್ತು. ಅವ್ರಿಗೊಂದು ಏನಂದ್ರೆ ಒಂದು ಚಾರೋ ಒಂದು ಮಿರ್ಚಿಯೋ ಏನಾರು ತಿಂದು ಹೋಗೋದಿರ್ತದೆ ಅವ್ರಿಗೆ. ಅವ ಒಂದು ವಾರದಾಗ ಅಲ್ಲಿ ಏನಾರು ಒಂದು 5 ಸಲ ಆ ಎತ್ತಿನ ಗಾಡಿಯನ್ನು ನಿಲ್ಲಿಸಿ ಅಲ್ಲಿ ಚಹಾ ಕುಡಿಯೋಕೆ ಹೋಗಿ ಬಂದ ಅಂದರೆ ಅವಕ್ಕೆ ತಿಳಿತದೇನು, ನನ್ನ ಯಜಮಾನ ಇಲ್ಲಿ ಚಹಾ ಕುಡಿಯೋಕೆ ಹೋಗ್ತಾನ, ನನ್ನ ಯಜಮಾನ ಇಲ್ಲಿ ನಾಷ್ಟ ಮಾಡಕ್ಕೆ ಹೋಗ್ತಾನ, ನನ್ನ ಯಜಮಾನ ಇಲ್ಲಿ ಊಟ ಮಾಡಕ್ಕೆ ಹೋಗ್ತಾನ, ನಾವಿಲ್ಲಿ ನಿಲ್ಲಬೇಕು. ಆ ಹೋಟೆಲ್ ಬಂತು, ಆ ಚಹಾ ಅಂಗಡಿ ಬಂತಂದ್ರೆ ಎತ್ತುಗಳು ತನ್ನ ತಾನೇ ನಿಲ್ಲುತ್ತಾವ. ಯಾಕ? ಅವ ಆ ರೀತಿ ಸಂಸ್ಕಾರ ಕೊಟ್ಟಾನ ಎತ್ತುಗಳಿಗೆ. ನಾ ಯಾಕೆ ಹೇಳಕತ್ತೀನಿ ಈ ಮಾತು ಅಂದರೆ, ನಾಯಿಗೆ ಸಂಸ್ಕಾರ ಅದ. ನಾಯಿ ತನ್ನ ಧರ್ಮವನ್ನು ತನ್ನ ಸಂಸ್ಕಾರವನ್ನು ಯಾವತ್ತೂ ಬಿಡಲ್ಲ. ದನಗಳಿಗೂ ಕೂಡ ಸಂಸ್ಕಾರ ಐತಿ, ಧರ್ಮ ಐತಿ. ಅವು ಯಾವತ್ತೂ ಕೂಡ ಹುಲ್ಲನ್ನು ತಿಂದು ಬಂದು ಆ ಕಸ ಕಡ್ಡಿಗಳನ್ನು ತಿಂದು ನೀವು ಕೊಟ್ಟ ಮುಸ್ರಿಯ ನೀರನ್ನು ಕುಡಿದು ಅವು ಅಮೃತಕ್ಕೆ ಸಮಾನವಾದ ಹಾಲು ಕೊಡ್ತಾವಂದ್ರೆ ಅದರ ಧರ್ಮ ಐತದ ಆಕಳದ್ದು. ಅದನ್ನು ತಿಳ್ಕೊಳ್ಬೇಕು. ನಾಯಿಗಳ ಸಂಸ್ಕಾರ ಬಿಟ್ಟಿಲ್ಲ, ದನಗಳ ಸಂಸ್ಕಾರ ಧರ್ಮವನ್ನು ಬಿಟ್ಟಿಲ್ಲ, ಮನುಷ್ಯರು ಬಿಟ್ಟೀವಿ. ನಾವು ಹಾದಿ ತಪ್ಪಾಕತ್ತೀವಿ. ನಮಗೆ ಸಂಸ್ಕಾರದ ಕೊರತೆ ಬಂದದ. ಯಾಕೆ ಸಂಸ್ಕಾರದ ಕೊರತೆ ಬಂದತ್ತಂದ್ರೆ ಕಲಿಸುವರಲ್ಲಿ ಸಂಸ್ಕಾರದ ಕೊರತೆ ಕಮ್ಮಿ ಐತಿ. ತಂದೆ ತಾಯಿಗಳಲ್ಲಿ ಸಂಸ್ಕಾರದ ಕೊರತೆ ಇರೋದ್ರಿಂದ ಮಕ್ಕಳಿಗೆ ಸಂಸ್ಕಾರ ಇಲ್ದಂಗಾಗ್ಯದ. ನೀವೇನು ಮಾಡಬೇಕಂದ್ರೆ ನಿಮ್ಮ ಮಕ್ಕಳಿಗೆ ಬರೇ ಶಿಕ್ಷಣವನ್ನು ಮಾತ್ರ ಕೊಡಾಕತ್ತೀರಿ, ಸಂಸ್ಕಾರವನ್ನು ಕೊಡ್ತಾ ಇಲ್ಲ. ಶಿಕ್ಷಣ ಕೊಡ್ರಿ ತಪ್ಪಂತಲ್ಲ, ಆದರೆ ಅದರ ಜೊತೆ ಒಂದಿಷ್ಟು ಸಂಸ್ಕಾರ ಬೇಕು. ನೀವು ಬರೆಯೋಕೆ ಶಿಕ್ಷಣ ಕೊಟ್ಟುವಂತ ಹೊಂಟ್ರಿ, ನೀವು ಮಂದಿ ಮುಂದೆ ಹೇಳ್ತೀರಿ ಏನಂತ, ನನ್ನ ಮಗ ಈ ವರ್ಷ ಫಸ್ಟ್ ಬಂದ, ನನ್ನ ಮಗ ಎಲ್ಲರಿಗಿಂತ ಶಾಣೆ ಅದಾನ, ನನ್ನ ಮಗ ಧಾರವಾಡದಾಗ ಓದ್ತಾನೆ, ನನ್ನ ಮಗ ಬೆಂಗಳೂರಾಗ ಓದ್ತಾನೆ, ನನ್ನ ಮಗ ಬೇರೆ ಊರೊಳಗೆ ಓದ್ತಾನೆ, ಅಷ್ಟು ಮಾರ್ಕ್ಸ್ ತಗೊಂಡಾನ, ಇಷ್ಟು ಫಸ್ಟ್ ಕ್ಲಾಸ್ ಬಂದ. ನೀವೆಲ್ಲ ಹೇಳ್ತೀರಿ. ನಿಮ್ಮ ತಲೆ ಒಳಗೆ ಏನು ಬರಕತ್ತ ಬಿಡ್ತದಂದ್ರೆ, ನನ್ನ ಮಗ ಶಾಣೆ ಅದಾನ, ಏನು ಮಾಡಿದ್ರು ಕರೆಕ್ಟ್ ಇರ್ತೈತಿ, ನನ್ನ ಮಗಳು ಶಾಣೆ ಆದಾಳ, ಏನು ಮಾಡಿದ್ರು ಕರೆಕ್ಟ್ ಇರ್ತೈತಿ. ಇದು ಏನು ನೀವು ಅವ್ರು ಶಾಣೆ ಆದಾರಂತ ಬಿಡ್ತೀರಲ್ಲ, ಶಿಕ್ಷಣದೊಳಗೆ ಮುಂದಾದರ ಕರೆ ಸಂಸ್ಕಾರದೊಳಗೆ ಮುಂದಿಲ್ಲ ಅವರು. ಕೊನೆಗೆ ಎಲ್ಲಿಗೆ ಬರ್ತದ ಪರಿಸ್ಥಿತಿ ಅಂದ್ರೆ, ಅವ್ರನ್ನ ನೀವು ಹೊಲಗಳನ್ನು ಮಾರ್ತೀರಿ, ನಿಮ್ಮಲ್ಲಿದ್ದ ಬಂಗಾರ ಬೆಳ್ಳಿಗಳನ್ನು ಅಡ ಇಡ್ತೀರಿ,
ನನ್ನ ಮಗ MBBS ಆಗಲಿ, ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ನನ್ನ ಮಗ ದೊಡ್ಡ ಕಂಪ್ನಿ ಕಟ್ಟಲಿ, ದೊಡ್ಡ ಕಂಪ್ನಿ ಒಳಗೆ ಮ್ಯಾನೇಜರ್ ಆಗಲಿ ಅಂತೇಳಿ ನೀವೇನು ಮಾಡ್ತೀರಂದ್ರೆ ಲಕ್ಷ ಲಕ್ಷ ಕೊಟ್ಟವ್ರಿಗೆ ಶಿಕ್ಷಣ ಕೊಡಿಸ್ತೀರಿ. ಅವ ಕಲಿತು ಹೋದ ಮೇಲೆ ಎಲ್ಲಿಗೆ ಹೋಕ್ಕವ ನೀವು ಹೇಳ್ತೀರಲ್ಲ, ನನ್ನ ಮಗ ವಿದೇಶದಾಗದಾನ, ನನ್ನ ಮಗ ಫಾರಿನ್ನಾಗದಾನ, ನನ್ನ ಮಗ 4 ಲಕ್ಷಕ್ಕೆ ಪಗಾರ ಐತಿ, ನನ್ನ ಮಗಗೆ ತಿಂಗಳಿಗೆ 5 ಲಕ್ಷ ರೂಪಾಯಿ ಪಗಾರ ಐತಿ, ಎಲ್ಲದಾನ ವಿದೇಶದಾಗದಾನ. ಒಣಿ ತುಂಬ ಹೇಳ್ತೀರಿ ನೀವೇನಂತ, ನನ್ನ ಮಗ 4 ಲಕ್ಷ ಐತಿ, 5 ಲಕ್ಷ ಐತಿ, ನನ್ನ ಮಗ ವಿದೇಶದಾಗದಾನ ಅಂತ. ಅವ ಯಾವಾಗ ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತಾನೆ ಅವಾಗ ನೀವು ಪರದೇಶಿ ಆಗ್ತೀರಿ, ಅದನ್ನ ನೆನಪಿಟ್ಕೊಳ್ರಿ. ಅವ ವಿದೇಶಕ್ಕೆ ಹೋದ ತಂದೆ ತಾಯಿ ಗೊತ್ತಿರೋದಿಲ್ಲ. ತಂದೆ ತಾಯಿ ಅಂತಕ್ಕಂಥ ಪ್ರೀತಿ ವಾತ್ಸಲ್ಯನೂ ಕೂಡ ಗೊತ್ತಾಗಲ್ಲ. ತಂದೆ ತಾಯಿಗಳಿಗೆ ಯಾವ ಗೌರವವನ್ನು ಕೊಡಬೇಕಂತನೂ ಕೂಡ ಗೊತ್ತಾಗಲ್ಲ. ಎಲ್ಲಿಗೆ ಬರ್ತದಂದ್ರೆ ಅವರು ವಿದೇಶಿಗಳಾಗ್ತಾರ, ನೀವು ಪರದೇಶಿಗಳಾಗ್ತೀರಿ. ಅಲ್ಲೇ ಯಾವುದೋ ಒಂದು ಮದುವೆ ಆಗ್ತಾನ, ಪ್ರೀತಿ ಮಾಡ್ಕೊಂಡು ಅಲ್ಲೇ ತಾಳಿ ಕಟ್ತಾನ. ಆಕಿ ಬಂದಂಥ ಸೊಸಿ ಹೇಳ್ತಾಳೆ ಗಂಡನಿಗೆ, ರೀ ಹೋಗಕ್ಕೆ 2 ದಿನ ಬೇಕು, ಬರೋಕ್ಕೆ 2 ದಿನ ಬೇಕು, ಫ್ಲೈಟ್ ದುಡ್ಡು ಖರ್ಚಾಗ್ತದೆ, ಮತ್ತು ಟೈಮ್ ವೇಸ್ಟ್ ಆಗ್ತದೆ, ವಾತಾವರಣ ಚೇಂಜ್ ಆಗ್ತದೆ, ನನ್ನ ಮಕ್ಕಳ ಆರೋಗ್ಯ ಕೆಡ್ತದೆ ರೀ. ನಿನ್ನ ತಾಯಿ ಒಬ್ಬಕ್ಕೆದಾಳ, ನಿಮ್ಮ ತಂದೆ ಒಬ್ಬನಾದಾನ, ಆ ಮನೆಯಾಗ ಯಾರೂ ಇರಂಗಿಲ್ಲ. ನಿಮ್ಮ ತಾಯಿನ ನಿಮ್ಮ ತಂದಿನ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೆ ಸೇರ್ಸಾನ. ಆ ಮನೆ ಏನೈತಲ್ಲ ಅದನ್ನು ಬಾಡಿಗೆ ಕೊಡೋಣ, ಆ ಬಾಡಿಗೆ ದುಡ್ಡು ಒಳಗೆ ಅಕ್ಕಿನ ಸಾಕಂತೇಳಿ ಅವ ವೃದ್ಧಾಶ್ರಮದಾಗ ದುಡ್ಡು ಕೊಡೋಣ ಅನ್ನೋ ಪರಿಸ್ಥಿತಿ ಬಂದದ. ನೀವು ಹಚ್ಚಿರ್ತೀರಿ ಏನಂತ, ಮಗ ನಿನ್ನ ನೋಡ್ಯಂಗಾಗ್ಯದ, ಕೊನೆಗಾಲ ಐತಿ ಬಾ ಅಂತೇಳಿ. ನೀವು ಜೀವ ಬಿಡೋ ಟೈಮ್ನಾಗಲ್ಲ, ನೀವು ಸತ್ತು ಕುಣೆ ಆಗಿದ್ರು ಮಕ್ಕಳು ಬರಲಾರ್ದಂಗಾಗೈತಿ. ವಿದೇಶಕ್ಕೆ ಹೋದವ್ರು ಅರ್ಧ ಮಂದಿ. ಯಾರಿಗೆ ಸಂಸ್ಕಾರ ಇಲ್ಲ ಅವರಿಗೆ ಮಾತ್ರ. ನೀವು ಬೇಕಾದ್ರೆ ನೋಡ್ರಿ, ಎಲ್ಲಾದ್ರೂ ಹೋಗಿ, ಇಷ್ಟೆಲ್ಲ ಜಗತ್ತು ಮುಂದುವರೆದಲ್ಲ, 5G ಕಾಲ ಅದ, ಕುಂತಲ್ಲೇ ಫೋನ್ ಒಳಗೆ ಎಲ್ಲ ಸರ್ಚ್ ಮಾಡಿದ್ರೆ ಸಿಗುವ ಸಮಯ ಐತಿ. ಒಂದು ಸಲ ನಿಮ್ಮ ಫೋನ್ ಒಳಗೆ ಇದ್ದಿದ್ದವನ್ನು ತೆಗೆದು ನೋಡ್ರಿ, ಕರ್ನಾಟಕದೊಳಗೆ ವೃದ್ಧಾಶ್ರಮಗಳು ಎಷ್ಟದಾವ. ಆ ವೃದ್ಧಾಶ್ರಮದೊಳಗಿರುವಂಥ ತಂದೆ ತಾಯಿಗಳ ಮಕ್ಕಳು ಏನು ಮಾಡಾಕತ್ತಾರ ಎಲ್ಲವನ್ನು ತೆಗೆದು ನೋಡಿದ್ರೆ ಅವರೆಲ್ಲರೂ ಹೇಳ್ತಾರ. ನಾನು ಹುಬ್ಬಳ್ಳಿ ಒಳಗೆ ವೃದ್ಧಾಶ್ರಮದೊಳಗೆ ಹೋಗಿ ಕೇಳೀನಿ, ಅಮ್ಮ ನಿಮ್ಮ ಮಗ ಏನು ಮಾಡ್ತಾನ, ನಿನ್ನ ಮಗಳು ಏನು ಮಾಡ್ತಾಳೆ ಎಲ್ಲ ಕೇಳಿದ್ರ, ಅಪ್ಪೋರೇ ನನ್ನ ಮಗ ವಿದೇಶದಾಗ ಅದಾನ್ರಿ, ನನ್ನ ಮಗ ಡಾಕ್ಟರ್ ಅದಾನ್ರಿ, ನನ್ನ ಮಗ ಇಂಜಿನಿಯರ್ ಅದಾನ್ರಿ, ನನ್ನ ಮಗ ಕಂಪ್ನಿಯಾಗ ಕೆಲಸ ಮಾಡ್ತಾನ್ರಿ. ಎಲ್ಲ ಎಜುಕೇಟೆಡ್ ತಂದೆ ತಾಯಿಗಳೇ ಅದಾರ ಅಲ್ಲಿ. ಆದ್ರೆ ಒಂದು ಖುಷಿ ಏನಾಯ್ತಂದ್ರೆ, ಅಲ್ಲಿದ್ದ ಎಲ್ಲ ಮಂದಿ ಒಳಗೂ ಕೂಡ ಒಬ್ಬ ತಂದೆ ತಾಯಿಗಳು ಕೂಡ ನನ್ನ ಮಗ ರೈತ ಅದಾನಂತ ಹೇಳಿಲ್ಲ. ರೈತರ ಮಕ್ಕಳು ತಂದೆ ತಾಯಿಗಳನ್ನ ಅಲ್ಲಿ ಹೋಗಿ ಬಿಟ್ಟಿಲ್ಲ ಅವರು. ಯಾಕಂದ್ರೆ ಅವರಿಗೆ ಮನೆ ಒಳಗೆ ಇಟ್ಕೊಂಡು ತಂದೆ ತಾಯಿಗಳ ಸಂಸ್ಕಾರ ಕೊಟ್ಟರು. ಅವರಿಗೆ ನಿಮ್ಮ ಮಕ್ಕಳಿಗೆ ಕಲಿಸೋ ತಪ್ಪಂತ ಹೇಳಕತ್ತಿಲ್ಲ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದು ತಪ್ಪಂತ ಹೇಳಿಲ್ಲ, ನಿಮ್ಮ ಮಕ್ಕಳಿಗೆ ವಿದೇಶಕ್ಕೆ ಕಳಿಸೋದು ತಪ್ಪಂತ ಹೇಳಕತ್ತಿಲ್ಲ ನಾನು. ಜೊತೆಗೆ ಸಂಸ್ಕಾರವನ್ನು ಕೊಟ್ಟು ಕಲಿಸ್ರೆ ಅವಾಗ ಮಾತ್ರ ನಿಮ್ಮ ಮಕ್ಕಳು ಬದುಕು ಬೆಳಕಾಗ್ತದ. ಯಾಕಂದ್ರೆ ದಾರಿ ಬಿಡ್ತಾರ, ಎಲ್ಲರೂ ದಾರಿ ಬಿಡ್ತಾರ. ಇಲ್ಲೇನಿದೆ ಐತಲ್ಲ ತಬಲ, ನೋಡಿರಿಲ್ಲ ಇಲ್ಲ, ಇದು ತೋರ್ಸೋದು, ಬಟ್ಟೆ ತೀಸು ತೆಗಿ ತೊಗೊಂಬಲ್ಲಿ ಸುತ್ತಿಗೆ ಕೊಡೋದು. ನಿಮ್ಗೆ ಉದಾಹರಣೆ ಸಮೇತ ಹೇಳ್ಬೇಕಲ್ಲ, ಅದು ಚರ್ಮದ್ದೈತಿ, ಸತ್ತ ಚರ್ಮದ ಪ್ರಾಣಿಯಿಂದ ಮಾಡಿದ ವಾದ್ಯ ಐತೆ ಅದು. ಆ ತಬಲಾ ಡಗ್ಗ ಅನ್ನೋದೇನೈತಲ್ಲ ಅದು ಸತ್ತಂತ ಪ್ರಾಣಿಯ ಚರ್ಮದಿಂದ ಮಾಡಿರೋದು. ಆ ಸತ್ತಂತ ಪ್ರಾಣಿಯ ಚರ್ಮನೂ ಕೂಡ ದಾರಿ ಬಿಡ್ತದ. ಆ ಡಗ್ಗ ತಬಲ ಏನದಲ್ಲ, ಆ ಸತ್ತಂತ ಪ್ರಾಣಿಯ ಚರ್ಮನೂ ಕೂಡ ದಾರಿ ಬಿಡ್ತದ. ಅವ ಬಂದು ಕೂಡ ನೋಡ್ತಾನ, ಏನು ಮಾಡ್ತಾನ, ಅದು ದಾರಿ ಬಿಟ್ಟಾಗ ಬಾರಿಸಿ ನೋಡ್ತಾನ. ಅದು ಬಾರಿಸೋ ಸಮಯದೊಳಗೆ ಸೂರಿಗೆ ಹೊಂದಿಲ್ಲ, ಇದು ದಾರಿ ಬಿಟ್ಟದಂತ ಗೊತ್ತಾದ ಕೂಡಲೇ ಅವ ಏನು ಮಾಡ್ತಾನಂದ್ರೆ ಈ ಸುತ್ತಿಗೆ ತಗೊಂತಾನ. ಏನು ಮಾಡ್ತಾನೆ ಹೇಳು, ಈ ಸುತ್ತಿಗೆ ತಗೊಂತಾನ. ಈ ಸುತ್ತಿಗೆ ತಗೊಂಡು ಏನು ಮಾಡ್ತಾನಂದ್ರ ಒಂದು ಕೈಯಿಂದ ಬಾರಿಸ್ತಾನ, ಮತ್ತೊಂದು ಕೈಯಿಂದ ಹೊಡಿತಾನ. ಯಾವಾಗ ಒಂದು ಕೈಯಿಂದ ಬಾರಿಸೋದು ಒಂದು ಕೈಯಿಂದ ಹೊಡಿಯೋಕೆ ಪ್ರಾರಂಭ ಮಾಡ್ತಾನ, ದಾರಿಗೆ ಬರ್ತಿ ಇಲ್ಲ ಅಂತ ಹೊಡಿತಾನ, ದಾರಿಗೆ ಬಂದಿ ಏನಂತ ಚೆಕ್ ಮಾಡ್ತಾನ. ಅದು ಎಲ್ಲಿವರೆಗೂ ದಾರಿಗೆ ಬರೋದಿಲ್ಲ ಅಲ್ಲಿ ತನ ಹೊಡಿತಾನ, ಕಟ್ಟಿತಾನ ಅದನ್ನ.
ಯಾವಾಗದು ಏಟು ಬೀಳ್ತದ, ಯಾವಾಗ ಪೆಟ್ಟು ಬೀಳ್ತದ, ಸತ್ತಂತ ಪ್ರಾಣಿಯ ಚರ್ಮ ವಾದ್ಯ ಹೇಳ್ತದ, ಯಾವಾಗ ಪೆಟ್ಟುಗಳು ಬೀಳಾಕತ್ತು, ಯಾವಾಗ ಏಟುಗಳು ಬೀಳಾಕತ್ತು, ಯಾವಾಗ ದಾರಿಗೆ ಬರ್ತಿಲ್ಲ ಅಂತ ಕಟ್ಯಾಕತ್ತ, ಅವಾಗ ಅದು ಹೇಳ್ತದ ದಾರಿಗೆ ಬಂದಿನಿ, ದಾರಿಗೆ ಬಂದಿನಿ, ದಾರಿಗೆ ಬಂದಿನಿ ಅಂತ. ಸತ್ತಂತ ಪ್ರಾಣಿಯ ಚರ್ಮ ದಾರಿ ಬಿಡ್ತದ, ಇನ್ನಿನ ಜೀವಂತ ತೊಗಲಿನ ಚರ್ಮ ಇದು ದಾರಿ ಬಿಡಲ್ಲೇ, ಇದು ಬಿಡ್ತದ. ಇದಕ್ಕೆ ಏನು ಮಾಡಬೇಕಂದ್ರೆ ದಾರಿ ಬಿಡಬಾರ್ದು, ಸಂಸ್ಕಾರವನ್ನು ಕೊಡಬೇಕು. ಯಾವ ರೀತಿ ಸಂಸ್ಕಾರವೇ ಉಳಿಯ ಪೆಟ್ಟಗಳನ್ನು ತಡ್ಕೊಂತದ, ಯಾವ ಕಲ್ಲು ಯಾವ ಶಿಲೆ ಶಿಲ್ಪೆಗಾರನ ಕೈಯಿಂದ ಏಟುಗಳನ್ನು ತಿಂತದ, ಯಾವ ಕಲ್ಲು ಯಾವ ಶಿಲೆ ಶಿಲ್ಪೆಗಾರನ ಒಡೆಯುವ ಏಟುಗಳನ್ನು ಪೆಟ್ಟುಗಳನ್ನು ಸುತ್ತಿಗೆಯ ಏಟುಗಳನ್ನು ಯಾವುದು ತಡ್ಕೊಂತದ ಅದು ಗರ್ಭಗುಡಿ ಒಳಗೆ ಮೂರ್ತಿ ಆಗ್ತದ. ನೀ ಹೆಂಗಾರ ಒಡಿಪ ನನ್ನ ಮೂರ್ತಿ ಮಾಡು, ನೀ ಎಷ್ಟಾರ ತುಳಿ ನನಗೆ ದೇವರನ್ನು ಮಾಡು, ನೀ ಏನಾದರೂ ಮಾಡು ನನ್ನ ಒಂದು ದೇವರಾಗಿ ಕೈ ಮುಗಿಯಾಗ ಮಾಡು ಅಂತೇಳಿ ಯಾವ ಶಿಲೆ ತಡ್ಕೊಂತದ, ಯಾವ ಶಿಲ್ಪೆಗಾರನ ಏಟುಗಳನ್ನು ಉಳಿಯ ಪೆಟ್ಟುಗಳನ್ನ ತಡ್ಕೊಂತದ, ಆ ಕಲ್ಲು ಏನಾಗ್ತದ ಅಂದ್ರೆ ಗರ್ಭಗುಡಿ ಒಳಗೆ ಮೂರ್ತಿ ಆಗ್ತದ. ಯಾವುದು ಉಳಿಯ ಪೆಟ್ಟುಗಳನ್ನು ತಡ್ಕೊಳ್ಳಲ್ಲ, ಯಾವುದು ಶಿಲ್ಪಿಗಾರನ ಏಟುಗಳನ್ನು ತಡ್ಕೊಳ್ಳಲ್ಲ. ಒಡೆಯುವ ಸಮಯದೊಳಗೆ ಕಟ್ಟಿಯುವ ಸಮಯದೊಳಗೆ ಅದೇನಾದ್ರೂ ಬಿರುಕು ಬಿಡ್ತು, ಒಡೆದು ಹೋಯ್ತು ಅಂದರೆ ಯಾವುದು ತಡ್ಕೊಳ್ಳಲ್ಲ, ಅದು ಏನಾಗ್ತದಂದ್ರ ಕಾಲೊಳಗೆ ತುಳಿಯುವಂಥ ಕಲ್ಲಾಗ್ತದ, ತೆಂಗಿನಕಾಯಿ ಒಡೆಯುವಂಥ ಕಲ್ಲಾಗ್ತದ. ಯಾವುದು ಉಳಿಪೆಟ್ಟುಗಳನ್ನ ತಡ್ಕೊಂಡು ಶಿಲ್ಪಿಗಾರ ಕೊಡುವಂಥ ಸಂಸ್ಕಾರವನ್ನು ಪಡ್ಕೊಂತದ, ಅದು ಹೋಗಿ ಗರ್ಭಗುಡಿ ಒಳಗೆ ಮೂರ್ತಿಯಾಗಿ ನಿಲ್ತದ. ಯಾವ ಶಿಲ್ಪಿ ಒಡೆದಿರ್ತಾನ, ಯಾವ ಶಿಲ್ಪಿ ಕಟ್ಟದಿರ್ತಾನ, ಯಾವ ಶಿಲ್ಪಿ ಅದನ್ನು ಕಾಲ ಹಾಕ್ಕೊಂಡು ತುಳಿದಿರ್ತಾನ, ಅದೇ ಶಿಲ್ಪಿ ತಾನು ಮಾಡಿದ ಕಲ್ಲು ಶಿಲೆ ದೇವರಾಗಿ ಬದಲಾದಾಗ ಗರ್ಭಗುಡಿ ಒಳಗಿದ್ದಾಗ ಒಡೆದ ಕೈಗಳೇ ಹೋಗಿ ಆ ಮೂರ್ತಿ ಮುಂದೆ ಹೋಗಿ ಕೈ ಮುಗಿದು ಯಪ್ಪ ನನ್ನ ಜೀವನವನ್ನು ಚೆನ್ನಾಗಿಡುವಂತ ಬೇಡುವ ಹಾಗೆ ಅದು ಮೂರ್ತಿಯಾಗಿ ಹೋಗಿ ಕುಂದಿರ್ಬೇಕಂದ್ರೆ ಉಳಿಪೆಟ್ಟುಗಳನ್ನು ತಡ್ಕೊಳ್ಬೇಕು, ಸಂಸ್ಕಾರವನ್ನು ಪಡ್ಕೋಬೇಕು. ನಿಮ್ಮ ಮಕ್ಕಳು ಕಾಯಿ ಒಡೆ ಕಲ್ಲಾಗಬೇಕು ಅಥವಾ ಶಿಲೆ ಆಗ್ಬೇಕು, ದೇವರಾಗಬೇಕು, ಕೈ ಮುಗಿಯೋದು ಕೈ ಮುಗಿಯಂಗೆ ಆಗ್ಬೇಕು, ಏನು ಕಾಯಿ ಹೊಡೆಯಂಗೆ ಆಗ್ಬೇಕು? ಕೈ ಮುಗಿಯಂಗೆ ಆಗ್ಬೇಕಲ್ಲ. ಕೈ ಮುಗಿಯಂಗೆ ಆಗ್ಬೇಕಂದ್ರೆ ನಾವೇನು ಮಾಡ್ಬೇಕ್ರಿ? ಐಫೋನ್ ಕೊಡಿಸ್ಬೇಕ್ರಿ ಅಜ್ಜಾರ, KTM ಬೈಕ್ ಕೊಡಿಸ್ಬೇಕ್ರಿ ಅಜ್ಜಾರ, ಕೇಳಿದಾಗೆಲ್ಲ ಫೋನ್ಪೇ ಮಾಡ್ಬೇಕ್ರಿ ಅಜ್ಜಾರ, ಹೌದಲ್ರಿ? ಹಂಗೆ ಆಗ್ಯದ ರೀ. ದಿನ ಬೆಳಿಗ್ಗೆ ಅವನ್ನ ಕೇಳ್ತೀವಿ ನಾವು. ಮಕ್ಕಳಿಗೆ ನಾವು ಎಷ್ಟು ಲಕ್ಷದ ಫೋನ್ ಕೊಡಿಸಿವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟರ ಮಟ್ಟಿಗೆ ಸಂಸ್ಕಾರ ಕೊಟ್ಟಿವಿ ಅನ್ನೋದು ಮುಖ್ಯ. ಅದಕ್ಕೆ ಗುರುಗಳು ಹಿರಿಯರು ಮಠಮಾನ್ಯಗಳಂತ ಮಾಡಿದ್ದು. ನೀವು ಹೋಗಿ ಗುರುಗಳಿಗೆ ಹೋಗಿ ಅಲ್ಲಿ ಕುಂತಾರ ಗುರುಗಳಿಗೆ ನಮಸ್ಕಾರ ಮಾಡಿದ್ರಿ ಅಂದರೆ, ಗುರುಗಳಿಗೆ ನೀವು ನಮಸ್ಕಾರ ಮಾಡಿ ನಿಮ್ಮ ಮಕ್ಕಳಿಂದ ನಮಸ್ಕಾರ ಮಾಡಿಸ್ಕೊಂಡ್ರಿ ಅಂದರೆ ಅದು ಸಂಸ್ಕಾರ ಬೆಳೀತದ, ಸಂಸ್ಕಾರವನ್ನು ಕಲಿಸಿದಂತ ತಿಳಿತದ. ನಿಮ್ಮ ಮಕ್ಕಳು ಒಟ್ಟಾರೆ ಹೇಳಬೇಕಂದ್ರೆ ಅವರು ಈ ದೇಶಕ್ಕಾಗಿ ನಾಡಿಗೆ ಏನು ಹೇಳ್ರಿ, ಈ ದೇಶಕ್ಕಾಗಿ ನಾಡಿಗೆ ಹೋಗಲಿ, ದೇಶಕ್ಕಾಗಲಿಲ್ಲ ಈ ನಾಡಿಗೆ ಆಗಲಿಲ್ಲ ಅಂದ್ರೆ ನಿಮ್ಮ ಊರಿಗೆ ಅವರು ಮಾರಕ ಆಗೋದು ಬೇಡ, ಸ್ಮಾರಕ ಆಗಿ ನಿಲ್ಲುವ ಹಾಗೆ ನಾವು ಸಂಸ್ಕಾರವನ್ನು ಕೊಡಬೇಕು. ಯಾವ ರೀತಿ ಸಂಸ್ಕಾರ ಕೊಡಬೇಕು? ಒಮ್ಮೆ ತಾಯಿ ಮನಸ್ಸು ಮಾಡಿದರೆ, ಯಾರು ಒಬ್ಬ ತಾಯಿ